ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕುಜದೋಷ ಇರುವವರು ಮದುವೆಯಾಗಬಹುದಾ? ಮೊದಲಿಗೆ ಕುಜದೋಷ ಅಂದರೆ ಏನು, ಯಾಕೆ ಬರುತ್ತೆ, ಏನದರ ಚಿಹ್ನೆಗಳು, ಸೂಚನೆಗಳು, ಲಕ್ಷಣಗಳು, ಭಾವಗಳು? ಕುಜ ಭೂಮಿಕಾರಕ, ಭ್ರಾತೃಕಾರಕ, ಯುದ್ಧಕಾರಕ, ಪಿಂಡಕಾರಕ, ಅಂಡಾಣುಕಾರಕ, ಭೂಮಿಕಾರಕ, ಭೌಮ್ಯಕಾರಕ, ವಾಹನಕಾರಕ. ನಿಮ್ಮ ಒಂದು ಜಾತಕದಲ್ಲಿ ಆತ ನಿಮ್ಮ ಶಕ್ತಿಯನ್ನು ಸೂಚಿಸ್ತಾನೆ. ಸ್ತ್ರೀಯರಿಗೆ ಸಾಮಾನ್ಯವಾಗಿ ಕುಜದೋಷ ಇದ್ದಿದ್ದೆ, ಅಬ್ಬಬ್ಬಾ ಅಯ್ಯೋಯ್ಯೋ ಕುಜದೋಷ ಇರೋ ಸ್ತ್ರೀ ಮದುವೆ ಆಗಬಾರ್ದು, ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಸೊ ಜಾತಕದಲ್ಲಿ ಈ ಒಂದು ಕುಜದೋಷ ಇರತಕ್ಕಂಥ ಸ್ತ್ರೀ ಇಲ್ಲ ಪುರುಷ, ನನ್ನ ಅನುಭವದಿಂದ ಹೇಳ್ತೇನೆ ಮಕ್ಕಳೇ, ಅದನ್ನ ತೆಗಿಲಿಕ್ಕಾಗೋಲ್ಲ. ತುಂಬಾ ಜನ ಅದಕ್ಕೊಂದು ಶಾಂತಿ ಮಾಡಿಸ್ತೇವೆ. ಶಾಂತಿ ಬೇರೆ ಇದು ಹೆಂಗೆ ಅಂದ್ರೆ ಡಯಾಬಿಟಿಸು. ಒಂದು ಮೆಡಿಸಿನ್ ತಗೊಂಡು ಕಂಟ್ರೋಲ್ ಅಷ್ಟೇ, ಆ ಕ್ಷಣಕ್ಕೆ, ಆ ದಿನಕ್ಕೆ, ಒಂದು ಅರ್ಧ ದಿನಕ್ಕೆ ಏನ್ ಮಾಡಿದ್ರು ಅದಿರುತ್ತೆ, ಎಲ್ಲೋ ಹೋಗಿ ಮುಚ್ಕೊಂಡಿರುತ್ತೆ. ಅದು ಹೆಂಗೆ ಟ್ಯಾಬ್ಲೆಟ್ ಕುಡಿದಿದ ತಕ್ಷಣ ಹೋಗ್ಬಿಡುತ್ತೆ. ಯಾರಾದ್ರೂ ಟ್ಯಾಬ್ಲೆಟ್ ಕುಡಿದು ಡಯಾಬಿಟಿಸ್ ಹೋಗ್ಬಿಟ್ಟಿದೆ ಅಂತ ಹೇಳಿರ್ತಕ್ಕಂಥವ್ರು ಉಂಟಾ? ಇಲ್ಲ. ಬರೋಕ್ ಮೊದಲೇ ನಾವು ಸಿಸ್ಟಮ್ ತಗೋಬೇಕಿತ್ತು ಕಂಟ್ರೋಲ್ಗೆ. ಅದು ಮಾತಾಡ್ತಿರುತ್ತೆ, ಎಡಗೈ ಭುಜದಲ್ಲಿ ಇನ್ನೊಂದು ಸುಸ್ತು, ಬೆವರೋದು, ಸಿಕ್ಕಾಬಟ್ಟೆ ತಿನ್ನೋದು, ಓವರ್ ವೆಯ್ಟ್ ಆಗೋದು, ವೆಯ್ಟ್ ಲಾಸ್ ಆಗ್ತಿರೋದು, ಇವುಗಳೆಲ್ಲ ಸೂಚಿಸ್ತಿರುತ್ತೆ. ನಾವು ಗಮನ ಕೊಡಲ್ಲ, ನಾವು ಮಾಡಿಟ್ಕೋಬಿಟ್ವಿ. ಈಗ ಏನ್ ಮಾಡಿದ್ರು ಅದಷ್ಟೇ. ಶಾಂತಿ ಮಾಡ್ತಿದ್ದಾವೆ ಟ್ಯಾಬ್ಲೆಟು, ಫುಡ್ಡಲ್ಲಿ ಮೈಂಟೈನು, ಡಯಟಲ್ಲಿ ಮೈಂಟೈನು, ವಾಕಿಂಗಲ್ಲಿ ಮೈಂಟೈನು ಇದೇ ಇರುತ್ತೆ. ಎಲ್ರಿಗೂ ಶುಗರ್ ಇಲ್ಲ ಅನ್ನೋ ಮನುಷ್ಯನೇ ಇಲ್ಲ, ಬಿ ಪಿ ಇಲ್ಲ ಅನ್ನೋ ಮನುಷ್ಯನೇ ಇಲ್ಲ ಅಂದ್ರೆ ಸತ್ತೋಗಿದ್ದಾನೆ ಅಂತ ಅರ್ಥ. ಅದು ನಿಮಗೆ ಗೊತ್ತಿಲ್ಲ. ಬಿ ಪಿ ಒಂದೇ ತರ ಇದೆ ಸತ್ತೋಗಿರೋ ಹೆಣಕ್ಕೆ, ಶುಗರ್ ಒಂದೇ ತರ ಇದೆ, ದಿನಾ 100ಕ್ಕೆ ಇದೆ. ಅವೆಲ್ಲ ಇಲ್ಲ, ಚೆನ್ನಾಗಿ ಸ್ವೀಟ್ ತಿನ್ಸಿ. ನನ್ನ ಧರ್ಮಪತ್ನಿಗೆ ಶುಗರ್ ಇಲ್ಲ, 80, 90, 100 ಇಷ್ಟರಲ್ಲೇ ಇರುತ್ತೆ. ಖುಷಿ ಆಕಿಗೆ. ಒಂದಿನ ಯಾವುದೋ ಒಂದು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಫಲ್ಲೂದ ಏನೋ ಇತ್ತು, ಅವ್ರು ತಗೊಳ್ಳೋದು. ತಗೋ ತಿನ್ನು ಅಂತ ಹೇಳಿ ನಾನು ಹೇಳಿದೆ, ನಂಗೆ ಬೇಡ, ನಂಗೆ ಸ್ಪೈಕ್ ಹೊಡಿಯುತ್ತೆ ಅಂತ. ಗಂಧ ಪ್ಯಾಂಕ್ರಿಯಾಸ್ ಕೆಟ್ಟೋಗಿದೆ, ವರ್ಕ್ ಸರಿಯಾಗಿ ಮಾಡ್ತಿಲ್ಲ. ಈಗ ತಿನ್ನೋಕೆ ಹೋಗಿ ಅದು ಇನ್ನೊಂದು ಸ್ಪೈಕ್ ಆಗೋದು ಯಾಕೆ ಅಂತ, ಕಿಡ್ನಿ, ಲಿವರು, ಹಾರ್ಟು ಎಲ್ಲ ಹೋಗುತ್ತೆ ಅಂತ ಸ್ವಲ್ಪ ಮ್ಯಾನೇಜ್ ಮಾಡಿ 1 ಸ್ಪೂನ್ ತಿಂದೆ, ಸುಮ್ಮನಾದೆ. ಪುಣ್ಯದ ಗಿತ್ತಿ ತಿಂದು ಬಂದಾದ್ಮೇಲೆ 2 ಅವರ್ ಆದ್ಮೇಲೆ ಚೆಕ್ ಮಾಡಿದೆ, 180 ಹೊಡಿತಿದೆ. ಇದೇನ್ರಿ ಇದು ಅಂತ ಅರ್ಥ ಮಾಡ್ಕೊ. ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು ಅಂತ ಇದು ತೋರಿಸ್ತಿದೆ, ಇದೇ ಇದು ಅಂತಕ್ಕಂಥದ್ದು. ಸೊ ಒಂದು ಪೂಜೆ ಅನ್ನತಕ್ಕಂಥದ್ದು ಶಾಂತಿ. ಮಳೆ ಬರೋದು ನಿಶ್ಚಿತ, ಗುಡುಗು ಸಿಡ್ಲು ಬರೋದು ನಿಶ್ಚಿತ. ಎಲ್ಲೋ ಒಂದು ಹೋಗಿ ನೆರಳಲ್ಲಿ ನಿಂತ್ಕೋತೇವೆ ಸ್ವಲ್ಪ ಹೊತ್ತು ಅಂತ. ಸೆಕೆ, ಒಂದು ಪುಟ್ ಫ್ಯಾನ್ ಹಾಕೋತೇವೆ. ಇನ್ನೂ ವ್ಯವಸ್ಥೆ ಇರೋರು AC ಹಾಕೋತಾರೆ. ಚಳಿ ಹೀಟರ್ ಹಾಕೋತಾರೆ. ಕೆಲವರು ನಾವು ಬೆಂಕಿ ಹತ್ರ ಕಾಯಿಸ್ಕೋತೇವೆ. ಮಫ್ಲರು, ಗ್ಲೌಸು ಇದೆಲ್ಲ ಹಾಕೋತೇವೆ ಅನ್ನತಕ್ಕಂಥದ್ದು. ಸೊ ಕುಜದೋಷ ತೆಗಿಲಿಕ್ಕೆ ಆಗೋದಿಲ್ಲ. ಈಗ ಕುಜದೋಷ ಇರೋ ಸ್ತ್ರೀಯನ್ನ ಹೆಂಗ್ ಮದುವೆ ಮಾಡೋದು? ತುಂಬಾ ಜನ ತಪ್ಪಾಗಿ ಏನ್ ಮಾಡ್ತಾರೆ ಅಂದ್ರೆ, ಕುಜದೋಷ ಇರೋ ಹುಡುಗರನ್ನೇ ಮದುವೆ ಮಾಡ್ತಾರೆ. ದಟ್ ಇಸ್ ಅದ್ ಹೆಂಗೆ ಅಂದ್ರೆ, ಬೆಂಕಿಯಿಂದ ಬಾಣ್ಲಿಗೆ ನೆನ್ಪಿಟ್ಕೊಳ್ಳಿ. 100% ಹೇಳ್ತಾನೆ, ಒಂದು ಸ್ತ್ರೀಯ ಜಾತಕದಲ್ಲಿ ಕುಜ ಪ್ರಬಲನಾಗಿದ್ದಂತ ಸ್ತ್ರೀಯನ್ನ ಮದುವೆ ಆಗ್ಬೇಕು ಅಂದ್ರೆ ಅವನು ಗುಂಡಿಗೆ ಬೇಕು. 100% ಹೇಳ್ತಾನೆ. ಒಂದು ಪ್ರಖ್ಯಾತ ಡೈರೆಕ್ಟರ್ 12 ವರ್ಷ ಪ್ರೀತಿಸ್ತಾರೆ ಒಂದು ನಟಿಯನ್ನ. ತುಂಬಾ ಮಧುರಾತಿ ಮಧುರ, ಯಾರಿಗೂ ಗೊತ್ತೇ ಇಲ್ಲ. 10 ವರ್ಷದ ಆ ಒಂದು ಗೆಳತನದಲ್ಲಿ ಸಣ್ಣ ಪುಟ್ಟ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಗೊತ್ತಿದೆ. ಅಷ್ಟೇ. ಇನ್ನೊಂದು 2 ವರ್ಷ ಮದುವೆ ಆಗ್ತಿರುತ್ತೆ, ಗುಸು ಅನ್ನೋಷ್ಟರಲ್ಲಿ ಮದುವೆ ಆದ್ರು. ತಮಾಷೆ ಏನಂದ್ರೆ, ಹನಿಮೂನ್ಗೆ ಹೋಗ್ತಾರೆ, 3ನೇ ದಿನವೇ ಬೆಂಕಿ ಹಚ್ಕೊಳ್ಳುತ್ತೆ. ಅಯ್ಯಯ್ಯಪ್ಪ ಅಂತ, ಆ ರಭಸ, ಇದು ಏನೋ ಇದು ಅಂತ. ಆಗ ಒಬ್ಬ ದೊಡ್ಡ ಹೀರೋ
ಹಿಂಗೆ ಮಾತಾಡ್ತಾ ಹೆಂಗಿದೆ ಅಂತ, ಅಯ್ಯೋ ನನಗೆ ಸಾಕಾಗ್ಬಿಟ್ಟಿದೆ ಅಂತ. ಅವ್ರು ಹೇಳಿದ್ ಒಂದೇ ಮಾತು, ಜೀವನದಲ್ಲಿ ಗೆಲ್ಬೇಕಾ ಹೆಂಡ್ತಿನ ಗೆಲ್ಬೇಕಾ? ಜೀವನದಲ್ಲಿ ಗೆಲ್ಬೇಕಾ ಹೆಂಡ್ತಿನ ಗೆಲ್ಬೇಕಾ? ಸರ್ ನಾನು ಜೀವನದಲ್ಲಿ ಗೆಲ್ಬೇಕು. ಹಾಗಾದ್ರೆ ಹೆಂಡತಿ ಹತ್ರ ಸೋತು ಬಿಡು. ಹೌದು, ತುಂಬಾ ಜನಕ್ಕೆ ಇದೂ ಗೊತ್ತಿಲ್ಲ. ಒಂದು ಪತ್ನಿಗೆ ತುಂಬಾ ಇಷ್ಟವಾಗೋದು ಏನು ಗೊತ್ತಾ? ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅನ್ನೋದು, ನೀನೇ ಸರಿ ಅನ್ನೋದು. ನೀವು ಅದನ್ನು ನೋಡಿ ತುಂಬಾ ಒಂದು ಅದ್ಭುತವಾಗಿ ಜೀವನ ನಡೆಸ್ಬಿಡ್ತೀರಿ. ಒಂದು ಹೆಣ್ಣಿಗೆ ಇಷ್ಟವಾಗದೇ ಇರೋದು ತಪ್ಪುಗಳನ್ನು ಹುಡುಕೊಡೋದು. ಇದೇನು ಉಪ್ಪಿಟ್ಟು ಹಿಂಗಿದೆ, ಇದೇನು ತಟ್ಟೆ ಹೆಂಗಿಟ್ಟಿದ್ಯಾ, ಇದೇನು ಡ್ರೆಸ್ ಹಿಂಗಿದೆ, ಹರ್ಟ್ ಆಗ್ಬಿಡ್ತಾರೆ ಕೋತ. ಆ ಎಲ್ಲಾ ಸ್ತ್ರೀಯರಿಗೂ ಕುಜ ಪ್ರಬಲವಾಗಿರ್ತಾನೆ. ಪ್ರಬಲವಾಗಿಲ್ಲ ಅಂದ್ರೆ ಮಕ್ಕಳಾಗಲ್ಲ, ಪ್ರಬಲವಾಗಿಲ್ಲ ಅಂದ್ರೆ ಕುಟುಂಬ ನಡ್ಸೋಕ್ ಆಗೋಲ್ಲ, ಪ್ರಬಲವಾಗಿಲ್ಲ ಅಂದ್ರೆ ದಿಟ್ಟವಾಗಿ ನಮ್ಮನ್ನ ಮಗು ತರ ಇಷ್ಟು ದೊಡ್ಡ ಚಿಕ್ಕ ಎಳೆ ಮಗುವಿಂದ ನಮಗೊಂದು ವಯಸ್ಸವರೆಗೂ ಬೆಳೆಸಿದವ್ರು ಯಾರು? ಅಮ್ಮನ ಶಕ್ತಿ. ಅದರ ನಂತರ ಕುಗ್ಗಿದೆ ಆಕೆಗೆ. ಈ ಗಟಗಿತಿ ಒಬ್ಬಳನ್ನ ಕರ್ಕೊಂಡು ಬಂದಿದ್ದಾಳೆ ದಂಡ ಇಟ್ಟು ಒಡಿಸೋಕೆ, ಕಂಟ್ರೋಲ್ ಹಾಕೋಕೆ. ಎಲ್ಲೋದೆ ನನ್ನ ಇಷ್ಟ ಅಂತಾನೆ. ಈಗ ಕೇಳ್ತಾಳೆ ನನ್ನ ಇಷ್ಟ ಅಲ್ಲ, ಇಲ್ಲ ಆಕೆ ಇಷ್ಟನೇ. ನೀನ್ ಹೇಳಿದ್ದೆ ಸರಿ ಅಂತೇಳಿ ಅದನ್ನ ನಾನು ಮಾಡ್ತಿದ್ದಾನೆ. ನಾನು ಆಗಾಗ ಹೇಳ್ತಿರ್ತಾನೆ, ಯಾವ ಪತ್ನಿಯೋ ಗಂಡ ಹೇಳಿದ್ದನ್ನು ಮಾಡದೇ ಇರುವವಳೆ ಪತ್ನಿ, ಪತ್ನಿ ಹೇಳಿದ್ದನ್ನು ಮಾಡುವಂತೆ ನಟಿಸಿ ಮಾಡದೇ ಇರುವವನೇ ಗಂಡ. ಅದ್ರಲ್ಲಿ ನಂಬರ್ 1 ನಾನೇ ಅಂತ. ಎಲ್ಲದಕ್ಕೂ ಅನ್ನೋದು ಮಾಡದೇ ಇರೋದು ನಾನೇ. ಇದು ಸತ್ಯ. ದಿಸ್ ಇಸ್ ದಿ ಬ್ಯೂಟಿ. ಎಲ್ಲಾ ಸ್ತ್ರೀಯರಿಗೂ ಆ ಶಕ್ತಿ ಕೊಟ್ಬಿಟ್ಟಿರ್ತಾನೆ. ಇಲ್ಲ ಅಂದ್ರೆ ಆ ಮಕ್ಕಳು ಇರೋದು, ಮನೆಯನ್ನು ನಿಭಾಯಿಸೋದು ಖಂಡಿತ ಸಾಧ್ಯ ಇಲ್ಲ. ಆ ಸ್ತ್ರೀಯನ್ನ ಸ್ವಲ್ಪ ಅಮ್ಮ ಚೆನ್ನಾಗಿದೆ ಕಣೋ, ಒಂದ್ ಸ್ವಲ್ಪ ಉಪ್ಪು ಹಾಕೋ, ಪುಟ ಸೂಪರ್ ಆಗಿದೆ ಕಣೋ ಡ್ರೆಸ್, ಇನ್ನೊಂಚೂರು ಆ ಲೈಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೆ, ಹಿಂಗೆ ಹೇಳಿ ನೋಡಿ, ಖಂಡಿತ ಖುಷಿ ಪಡ್ತಾಳೆ. ಇದೇನ್ ಹಾಕಿದ್ಯಾ ನೋಡಿ, ಗೋಣಿ ಚೀಲ ಅಂದ್ರೆ ಮುಗೀತು, ನಿಮ್ಮನ್ ಗೋಣಿ ಚೀಲದ ತರ ಹೋಗಿತ್ತಾಳೆ. ಇದೇ ಸತ್ಯ, ವೈದಿಕತೆಯ ಸತ್ಯ. ಅದನ್ನ ಹೀರೋ ಹೇಳ್ತಾರೆ, ನೋಡಪ್ಪ ನೀನ್ ಹೆಂಡತಿ ಹತ್ರ ಗೆಲ್ಬೇಕಾ ಜೀವನದಲ್ಲಿ ಗೆಲ್ಬೇಕಾ? ಕುತ್ಕೊಂಡು ಯೋಚನೆ ಮಾಡಿದೆ 3 ದಿನ, ಜೀವನದಲ್ಲಿ ಗೆಲ್ಬೇಕು ಸರ್ ಅಂತ. ಹಾಗಾದ್ರೆ ಹೆಂಡತಿ ಹತ್ರ ಸೋತು ಬಿಡು. ನಾನು ಸೋತು ಬಿಟ್ಟೆ. ಆಕೆ ಹೇಳಿದಕ್ಕೆಲ್ಲ ಹ್ಞೂ ಅನ್ಕೊಂಡ್ ಬಂದೆ, ಚೆನ್ನಾಗಿದ್ದೇವೆ, ಇವತ್ತವರೆಗೂ ಡೈವರ್ಸ್ ಮಾಡ್ತಿಲ್ಲ. 3ನೇ ದಿನಕ್ಕೆ ಲವ್ ಆಗೋವರೆಗೂ ಚೆನ್ನಾಗಿತ್ತು. ನಾ ಹೀರೋಯಿನ್ ಯಾರೂ ಅಲ್ಲ. ಇವತ್ ಪ್ರಬಲ ರಾಜಕಾರಣಿ ಆ ಅಮ್ಮನ್ ಬಾಯಲ್ಲಿ ಬರೋದೆಲ್ಲ ಬೂತ್ಗಳೇ. ಪಕ್ಕದ ಸ್ಟೇಟ್ ಅವಳು ಏನೇನೋ CM ಪರವಾಗಿ ಇಲ್ದಿದ್ದೆಲ್ಲ ಮಾತಾಡಿ DCM ಈಗ ಆಕೆ ಯಾರ್ಯಾರನ್ನೆಲ್ಲ ಬೈದವರು ಅವರೆಲ್ಲ ಗೆದ್ಬಿಟ್ಟಿದ್ದಾರೆ. ಅದರಲ್ಲಂತೂ DCM ಪಕ್ಕದ ಸ್ಟೇಟ್ ಅವರು ಈ ಅಮ್ಮ ಬೈದುನೇ DCM ಆಗ್ಬಿಟ್ಟಿರೋದು. ಬರೀ ಮೀಮ್ಸೆ ಆ ಅಮ್ಮನ್ ಬಗ್ಗೆ. ಸಾಕಪ್ಪ ಅಂತ ಚೆನ್ನೈ ಓಡ್ ಬಂದು ಕೂತ್ಕೊಬಿಟ್ಟಿದ್ದಾಳೆ. ಯಾರು ಅಂತ ಗೊತ್ತಾಗಿರುತ್ತೆ ನಿಮಗೆ, ಅದ್ರ ಬಗ್ಗೆ ಬೇಡ ಮಾತು. ಕುಜನ ಭಾವ ಆ ಬೆಂಕಿ ನಿಯಂತ್ರಿಸ್ಲಿಕ್ಕೆ ಆಗೋಲ್ಲ. ನೆನ್ಪಿಟ್ಕೊಳ್ಳಿ, ಬೆಂಕಿಯೇ. ಬೆಂಕಿಯನ್ನ ನೀವ್ ಇನ್ನೊಂದು ಬೆಂಕಿ ತಗೊಬಂದ್ ಸೇರಿದ್ರೆ ಕಾಡಿಗೆ ಇಚ್ಚಾಡ್ಬಿಡುತ್ತೆ. 2 ಕುಜದೋಷ ಇರತಕ್ಕಂಥವರನ್ನ ಮದುವೆ ಮಾಡೋದು ಮರಣ ಮೃದಂಗವೇ. ಜಾತಕ ಪರಿಶೀಲಿಸ್ಬೇಕು. ಹುಡುಗಿಯ ಜಾತಕದಲ್ಲಿ ಕುಜನ ಪ್ರಾಬಲ್ಯತೆ ಎಷ್ಟಿದೆ. ತಮಾಷೆ ಗೊತ್ತಾ, ನೀವು ನಂಬಲ್ಲ, ನನ್ನ ಧರ್ಮಪತ್ನಿಯ ಜಾತಕದಲ್ಲಿ ಪ್ರಬಲ ಅಂಗಾರಕ ದಗದಗ ಅನ್ನೋ ಸ್ಥಿತಿನಲ್ಲಿ ಮಕರ ರಾಶಿಯಲ್ಲಿ ಉಚ್ಚಂಗತ. ಏಟಲ್ಲ, ಎದುರೇಟೆ. ನೇರ ಹೇಳ್ತಾರೆ ಅವ್ರು, ದಾಳಿಗೆದ್ರಿಲ್ಲ ದಂಡಿಗೆದ್ರಿಲ್ಲ ಅಂತಾರೆ ಅಷ್ಟೇ. ಏನು ಆಯ್ತು ಬಿಡಿ ಗುರುಗಳೇ ಅನ್ನೋದು ನಾವು. ಅದ್ ಹೆಂಗ್ ಬಂತು ನನಗೆ? ನಾನು ಕುಳಿತುಕೊಂಡು ಯೋಚನೆ ಮಾಡಿದೆ. ಈ ತರದ್ದು ಒಂದು 1000 ಜಾತಕಗಳನ್ನ ಹುಡುಕಿದ್ದೇನೆ. ನಾನು ಉಗ್ರನೇ, ಬೆಂಕಿಯೇ, ನನಗಿರೋ ಕುಜ ಬೇರೆ ಕಡೆ ಇದೆ. ಆಗಾಗ ದಗ್ ಹೊಡಿಯುತ್ತೆ. ಆಕೆ ಮೇಲೆ ನೀವು ನಂಬಲ್ಲ, ಮ್ಯಾಕ್ಸಿಮಮ್ 5%. ನನ್ ಮೇಲೆ ಬಾಣ ಬಿಡುತ್ತೆ ಆ ಮಗು, ಇಲ್ಲ ಅಂತಲ್ಲ. ಇದೇನ್ರಿ ಇದು ತಿನ್ನೋದ್ರಲ್ಲಿ, ಇದೇನ್ರಿ ಇದು ಅನ್ನತಕ್ಕಂಥದ್ದು ನಿಜವೇ. ಆದ್ರೆ ಅಲ್ಲಿ ಎಲ್ಲೋ ತಾಳ್ಮೆ. ಆ ಮಗು ಏನ್ ಹೇಳಿದ್ರು ಏನಿದು? ಈ ತರದ್ದು ತುಂಬಾ ಜಾತಕಗಳ ಪರಾಮರ್ಶೆಯಲ್ಲಿ ಹೆಂಗೆ ಇವ್ರು ಗೆದ್ರು, ಇದು ಹೇಗ್ ನಾನ್ ಗೆದ್ದೆ ಅನ್ನತಕ್ಕಂಥದ್ದು ನೋಡಿದ್ರೆ ನೀವು ನಂಬಲ್ಲ. ಆಕೆಗೆ ಮಕರ ರಾಶಿಯಲ್ಲಿ ಪ್ರಬಲವಾಗಿ ಕುಳಿತಿರ್ತಕ್ಕಂಥ ಕುಜ.
ತಮಾಷೆ ಏನ್ ಗೊತ್ತಾ, ನನಗೆ ಕಟಕದಲ್ಲಿ ಕುಳಿತಿರೋ ಶನಿ ಸಣ್ಣ ಕುಳಿತಿದ್ದಾನ ಕುಜನಿಗೆ ನೇರವಾಗಿ. ಹೌದು, ಜಾತಕದಲ್ಲಿ ಶನಿ ಪ್ರಬಲನಾಗಿರಬೇಕು. ಆ ಸ್ತ್ರೀಯನ್ನ ಗೆಲ್ಲಬೇಕೆಂದರೆ ಕುಜ ಪ್ರಬಲವಾಗಿದ್ದರೆ ಸತ್ಯ ಹೇಳ್ತಾನೆ ಇದಾನೆ ನನಗೆ. ಬಟ್ ಆ ಕುಜನಿಗೆ ನೇರವಾಗಿ ಕುಜ ಇದ್ದ ಅಂತ ಇಟ್ಕೊಳ್ಳಿ. ಇವಾಗ ಹೆಣ್ಮಗುಗೆ ಜಾತಕದಲ್ಲಿ ಲಗ್ನದಲ್ಲೇ ಕುಜ, 7ನೇ ಮನೇಲಿ ಕುಜ ಇದ್ದ ಅಂದ್ರೆ ಬರೆದು ಇಟ್ಕೊಳ್ಳಿ, 9 ದಿನ ಇಲ್ಲ 9 ವಾರ ಇಲ್ಲ 9 ತಿಂಗಳು ಮರಣ ವೇದನೆಯೇ, ವಿಯೋಗವೇ. ಮೊನ್ನೆ ಕೂಡ ಒಂದು ಜಾತಕ ಮಾತಾಡ್ತಿದ್ದೆ ಹುಬ್ಳಿಯಿಂದ, ಪುಟ್ಟ ಮಗು, 1990, ಏನೂ ಮಾತಾಡ್ಲಿಲ್ಲ. ಇನ್ನು ಯಜಮಾನ್ರ ಜೊತೆಲಿ ಇದೀಯಾ ಅಂತ 2 ತಿಂಗಳಿಗೆ ಇಷ್ಟಪಟ್ಟು ಗುದ್ದಾಡಿ ಮದುವೆ ಆಗಿರೋದು. ಅವನು ನೀನ್ ಬೇಡ ಅಂತಿದ್ದ. ನಾನು ಹಠಕ್ಕೆ ನಿಲ್ತೀನಿ, ನೀನ್ ಹಠಕ್ಕೆ ನಿಲ್ತೀನಿ ಅಂದ್ರೆ ಅವ್ನು ಸಂಸಾರ ಮಾಡಲ್ಲ. ಒಂದೇ ಮನೇಲಿ ಇದ್ರೆ ಹೋಗ್, ಕೆಲ್ಸದ ಏನಾದ್ರು ಮಾಡಿದ್ಯಾ, ಮದುವೆ ಮೊದ್ಲು ಕೇಳಿದ್ಯಾ, ನಿನ್ ಬಲ ಏನು, ನಿನ್ ಶಕ್ತಿ ಏನು, ಮದುವೆಯಲ್ಲಿ ಇದೆಯಾ, ಕೆಲಸದಲ್ಲಿ ಇದೆಯಾ, ವೃತ್ತಿಲಿದೆಯಾ, ವ್ಯಾಪಾರದಲ್ಲಿದೆಯಾ, ಅಧಿಕಾರದಲ್ಲಿದೆಯಾ, ಅಂತಸ್ತಲ್ಲಿದೆಯಾ. ನೀವು ಯಾರೇ ದೊಡ್ಡ ದೊರೆಸಾನಿಯನ್ನ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ತಗೊಳ್ಳಿ, ಸೋನಿಯಾ ಗಾಂಧಿ ತಗೊಳ್ಳಿ, ಇಂದಿರಾ ಗಾಂಧಿ ತಗೊಳ್ಳಿ, ಜಯಲಲಿತಾ ತಗೊಳ್ಳಿ, ನೀವು ಲಿಸ್ಟ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ದೊಡ್ಡ ಸಾಧಕಿಯರಾಗಿದ್ದಾರೋ ಅಮ್ಮಂದಿರೇ ಅವರು. ಅಲ್ಲೊಂದು ತ್ಯಾಗ, ಅಲ್ಲೊಂದು ಬಲಿದಾನ, ಅಲ್ಲೊಂದು ಯುದ್ಧ ಅಲ್ಲಿರುತ್ತೆ. ಯಾರೆಲ್ಲ ದೊಡ್ಡ ದೊಡ್ಡ ಪುರುಷ ಜಾತಕಗಳು ಗೆದ್ದಿರ್ತಾರೋ ನೀವು ಆಪೋಸಿಟ್ ನೋಡಿ ಅವ್ರ ಪತ್ನಿಯರು. ಶಿವಾಜಿ ಮಹಾರಾಜ್ ನೋಡಿ, ಈಗೇನು ಬೇಡ, ನಮ್ಮ ದೇಶದ ದೊರೆ ಸಿದ್ದರಾಮಯ್ಯ ಅವ್ರನ್ನೇ ನೋಡಿ, ನಮ್ಮ ರಾಜ್ಯದ ದೊರೆ. ಅವ್ರ ಪತ್ನಿ ಬಗ್ಗೆ ನಾವೆಲ್ಲಾದ್ರೂ ಕೇಳಿದ್ದು, ಮಾತಾಡಿದ್ದು, ನೋಡಿದ್ದು. ನಮ್ಮ ದೇಶದ ದೊರೆ ನೋಡಿದ್ದೀರಾ? ನೆಹರು, ವಾಜಪೇಯಿ, ಗಮನಿಸಿ ನೋಡಿ ನೀವು ಬೇಕಾದ್ರೆ. ಅವರು 4 ಗೋಡೆ ಬಿಟ್ಟು ಹೊರಗಡೆನೆ ಬಂದಿರೋಲ್ಲ. ನಾವಾಯ್ತು, ನಮ್ಮ ಅಡಿಗೆ ಆಯ್ತು. ಯಾಕಂದ್ರೆ ಇಲ್ಲಿ ಕುಜನ ಪ್ರಾಬಲ್ಯ ಜಾಸ್ತಿ ಇದ್ದಾಗ ಇಲ್ಲಿ ತಣ್ಣಗಿರೋರೇ ಬರ್ಬೇಕು, ನೆನ್ಪಿಟ್ಕೊಳ್ಳಿ. ಬರೀ ಶನಿ ಅಂತಲೇ ಅಲ್ಲ, ಬೇರೆ ಗ್ರಹಗಳು ಇದಾವೆ. ಅದರಿಂದ ಜಾತಕವನ್ನ ಕುಜದೋಷ ಇರೋರಿಗೆ ಕುಜದೋಷ ಮದುವೆ ಮಾಡಿದರೆ, ಅವನಿಗೂ ಕುಜ ಇದ್ರೆ 100% ಹೇಳ್ತಾನೆ ತಲೆ ಮೇಲೆ. ಇದು ಹೆಂಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಆಲ್ರೆಡಿ ಫಿಕ್ಸ್ ಆಗಿದೆ. ನೀವು ಗಲ್ ಶಿಕ್ಷೆ ಡಿಕ್ಲೇರ್ ಮಾಡದಾಗಿ ಅದಾಗ್ಬಿಟ್ಟಿರುತ್ತೆ. ಕುಜದೋಷ ಇರೋರು ಕುಜದೋಷದವ್ರನ್ನ ಮದುವೆ ಆದಂದ್ರೆ ಮುಗಿದೋಯ್ತು. ಇಲ್ಲ ಅವ್ನು ತೀರಾ ಪುಕ್ಲ, ಹಂಗಾಗ್ಬಿಟ್ಟಿರುತ್ತೆ. ತೀರಾ ಬಲವಿಲ್ಲದ್ದು, ಏನ್ ಮಾಡಿದ್ರೂ ಆಗೋದಿಲ್ಲ. ಬೇರೆ ಜಾತಕ ಪರಾಮರ್ಶೆಯೇ ಮುಖ್ಯ. ನನ್ನ ಸಂಚಿಕೆಯಲ್ಲಿ ಹೇಳಿದ್ದ 36 ಮದುವೆ ಆದ್ರೆ ಏನಾಗುತ್ತೆ, ಸೀತಮ್ಮನ ವನವಾಸ, ರಾಮಯ್ಯನ ವನವಾಸ. ಹೌದು, 30 ಮೇಲೆ ಕೂಡಿದ್ರೇನೆ ಅಲ್ಲಿ ಏನೋ ಒಂಥರ ಸನ್ಯಾಸಿ ಬದುಕು, ಗುರುಗಳಂತ ಬದುಕು. ಹಾಗೆ ಕುಜದೋಷ ಇರೋರು ಮದುವೆ ಆದ್ರೆ ಇವ್ರದೊಂದು ಕೈ ಇವ್ರದೊಂದು ಕಾಲು ಈ ತರದೊಂದಿರುತ್ತೆ. ಆ ಯಮ್ಮನು ಬೆಂಕಿ, ಇವನು ಬೆಂಕಿ. ಸೊ ಇವನಿಂದ ಅವನಿಗೆ ಆ ತಾಯಿಗೆ ಸುಡುತ್ತೆ, ಆಕೆಯಿಂದ ಇವನಿಗೆ ಸುಡುತ್ತೆ. ಇಬ್ರು ಸುಮ್ಮನಿರೋಲ್ಲ. 2 ಹುಲಿಗಳು ಒಂದೇ ಮನೇಲಿ ಬಿಟ್ರೆ ಇರಲಿಕ್ಕಾಗುತ್ತಾ ಸರ್? ಅವನು ದಗ್ 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 ಅಂತಾನೆ. ಮೊನ್ನೆ ಡೆಲ್ಲಿಯಿಂದ ಒಬ್ಬ ಆತ 2 ಜಾತಕ, ಯಾರೋ ಮದುವೆ ಮಾಡಿದ್ದು, ಮಾಂಗ್ಲಿಕ್ ಹೇ ಮೇರಾ ಭಿ ಮಾಂಗ್ಲಿಕ್ ಹೇ, ತೂ ಡೂಬ್ ಜಾಯೇಗಾ, ಪಕ್ಕಡ್ಕೆ ಇಲಾಖೆ ರಕ್ಕದೇಗೆ ಅಂದೆ. ಹೋಯ್ತು ಹೋಗ್ಯಾ ಅಂತಾನೆ. ತಲೆನಲ್ಲಿ ಒಂದು ಕೂದ್ಲಿಲ್ಲ. ನಾನು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ತೀನಿ ಅಂದ್ರು ಬಿಡಲ್ಲ ಅಂತಾಳೆ ಆಕೆ ಅಂತ. ದೊಡ್ಡದಾದಂತ IRS ಆಫೀಸರ್. IRS ಆಫೀಸರ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ಕಮ್ ಟ್ಯಾಕ್ಸು ED ಅಂತಾರಲ್ಲ ಅಂತ ಆಫೀಸರು. ಈಸ್ ಎ ಕಮಿಷನರೇಟ್. ಒಂದ್ ಸರ್ಕಲ್ ಅಲ್ಲ, ಬೇರೆ ಕಥೆನೇ ಬೇರೆ ಅದು. ಅಯ್ಯೋ, ಎಷ್ಟು ದೊಡ್ಡ ಸ್ಕ್ಯಾಂಡಲ್ಗಳಿಗೆ ಹೆಡ್ ಗೊತ್ತರ ಆತ. ನೋಡ್ದ ಅಂದ್ರೆ ಆಯಮ್ಮ ಕೇಳೋದೇ ಇಲ್ಲ ಅನ್ನುತ್ತೆ. ಆಗ ಇನ್ನೊಂದು ಟ್ರಿಕ್, ಇನ್ನೊಂದೇನೋ ಒಂದು ಮಾಡ್ತೇವೆ, ಅದಿದೆ. ಅಲ್ಲಿ ಮಾಡ್ಬೇಕು. ಆ ದುರ್ಗಿಯನ್ನ ದಣಿಸ್ಬೇಕು ಅಂದ್ರೆ ಅಲ್ಲೊಂದು ವಿನಾಯಕ, ಸುಬ್ರಹ್ಮಣ್ಯ, ಈ ರೀತಿ ಬರ್ತಾ ಇರಬೇಕು. 4 ಮಕ್ಕಳ ತಾಯಿ, ಜನ್ಮತ ತಾಯಿ ಕೊಟ್ಬಿಟ್ಟಿರ್ತಾನೆ ಆ ಶಕ್ತಿ. ಅದನ್ನ ಹೋಗ್ಬಿಟ್ಟು ನಿಂತ್ಕೊಂಡು ವಾದ ಮಾಡ್ತೀನಿ ಅನ್ನೋನ್ನ ಕರ್ಕೊಂಡು ಬಂದು ಇನ್ನೊಂದು ಹುಲಿನ ಮದುವೆ ಮಾಡಿದ್ರೆ ಶಿವತಾಂಡವಂ, ರುದ್ರತಾಂಡವಂ. ನೆನ್ಪಿಟ್ಕೊಳ್ಳಿ, ಇಬ್ರು ಸ್ಫೋಟಗೊಂಡು ಬಿಡ್ತಾರೆ. ಹೆಲ್ತ್ ಇಶ್ಯೂಸ್ ಬರುತ್ತೆ, ಸರ್ಜರಿ ಇಶ್ಯೂಸ್ ಬರುತ್ತೆ, ಆಯಸ್ಸಿಗೆ ಇಶ್ಯೂ ಬಂದ್ಬಿಡುತ್ತೆ. ಇಬ್ರಲ್ಲೊಬ್ರು ತೀರ್ಕೊಬಿಡ್ತಾರೆ, ಇಲ್ಲ ಇಬ್ರಲ್ಲೊಬ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. 100%. ಬೇಕಾದ್ರೆ ತುಂಬಾ ಜನ ಕಮೆಂಟ್ಸ್ ಹಾಕ್ತಾರೆ, ಹೌದು ಗುರುಜಿ, ನನಗೂ ಕುಜು ದೋಷ, ಅವ್ರಿಗೂ ಕುಜು ದೋಷ, ಹಿಂಗಾಗಿದೆ, ವ್ಯವಹಾರ ಹೋಗಿದೆ, ಹಣಕಾಸು ಹೋಗಿದೆ, ಭೂಮಿ ಹೋಗಿದೆ, ಮನೆ ಹೋಗಿದೆ, ಮಗು ಹೋಗಿದೆ,
ಆಪರೇಷನ್ಸ್ ಆಗಿದೆ, ಸರ್ಜರಿ ಆಗಿದೆ, ಕಳ್ಕೊಂಡಿದ್ದಾರೆ, ನಷ್ಟ ಆಗಿದೆ, ಏನು ಮಾಡಿದ್ರು ಜಾತಕ ನೋಡೋದಿಲ್ಲ. ಇಲ್ಲಿ ತಟ್ಕೊಳಕ್ಕಿದೆಯಾ ತಂಪಾಗಿ, ಇಲ್ಲ ಈತನಿಗೆ ಬೆಂಕಿ ಇದೆ, ಹುಡುಗನಿಗೆ ಕುಜದೋಷ ಇದೆ ಅಂತ ಇಟ್ಕೊಳ್ಳಿ. ಆಗಲೂ ಅಷ್ಟೇ ನೋಡ್ತೇವೆ ಹುಡುಗಿಗೆ ತಟ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ಚಂದ್ರನ ಭಾವ, ಬುಧನ ಭಾವ, ನಾಲ್ಕಕ್ಕೆ ತಪ್ಪಿಸ್ಕೋಬೇಕು. ಶನಿಯ ಭಾವ, ತಟಸ್ಥ ಭಾವ, ನೋಡಿ ನಾನು ತಟಸ್ಥ ಆಗ್ಬಿಡ್ತೇನೆ. ಆಯ್ತು ಬಿಡೋ ನನ್ನ, ಆಯ್ತು, ರೆಡಿ, ನಿಜವಾಗ್ಲೂ ನಾನು ಗೆದ್ದಿದ್ದೇನೆ. ಅವ್ರದ್ದು ನಮ್ಮ ಧರ್ಮಪತ್ನಿಯ ಮನೇಲೇ ಹೇಳ್ತಾರೆ, ಹಿಂಗ್ ಬಯಸ್ತಿದ್ದೀರಿ ಅಂತ. ಅವೆಲ್ಲ ಏನೂ ಇಲ್ಲ. ಹೂ ಅನ್ನೋದು ನಾ ಮಾಡ್ತಾ ಹೋಗೋದು. ಗೊತ್ತಾದಾಗ ಇರ್ಲಿ ಬಿಡಿ ಒಂದೆರಡು ಬಾಸುಂಡೆ, ಅದನ್ನ ತಲೆನೇ ತಗೋಬಾರ್ದು. ಅರೆ ನನ್ನಮ್ಮ ಬಿಡೋ, ಅಮ್ಮ ಬೈದ್ರೆ ಏನಾದ್ರು ಬೇಜಾರು ಮಾಡ್ಕೋತಿದ್ವು. ಎರಡನೇ ಅಮ್ಮ ಏನೋ ಅಂತೇಳಿ ಕರೆಕ್ಟೇ ಆಕೆ ಹೇಳೋದು, ಕರೆಕ್ಟೇ. ಸತ್ಯವಾಗ್ಲೂ ಹೇಳ್ತಾನೆ, ನನ್ನ ಪತ್ನಿ ಹೇಳಿದಲ್ಲ ಕರೆಕ್ಟೇ. ನಾನು ಕೇಳಿದಿದ್ರೆ ಎಲ್ಲೋ ಚೆನ್ನಾಗಿರ್ತಿದ್ದೆ, ಇನ್ನೂ ಚೆನ್ನಾಗಿರ್ತಿದ್ದೆ. ಏನ್ ಮಾಡೋದು? ಕುಜುದೋಷ ಅನ್ನೋದು ಹಾಗೆಯೇ ಆದ್ಮೇಲೆ ಮುಗಿದ ಮೇಲೆ ನನಗೂ ಕುಜುದೋಷ ಇದೆ, ಬಟ್ ಅಷ್ಟು ಪ್ರಬಲವಾಗಿಲ್ಲ. ಆಕೆದು ಕುಜುದೋಷ ಅಲ್ಲ, ಬಟ್ ಉಗ್ರವಾಗಿ ವ್ಯಗ್ರವಾಗಿರ್ತಕ್ಕಂಥದ್ದು ಅದು ಮಾತೇ ಅಲ್ಲ ಅದು. ಅಲ್ಲೊಂದು ತಣ್ಣಗೆ ಐಸ್ ತರ ಇರಬೇಕು. ಸೊ ಅದರಿಂದ ಜಾತಕ ಪರಾಮರ್ಶಿಸಿ. ಕುಜುದೋಷ ಆಗ್ಬಿಟ್ಟಿದೆ, ಮದುವೆ ಆಗ್ಬಿಟ್ಟಿದೆ, ಶಿವನೇ ಕಾಪಾಡಬೇಕು. ಆಗ ಜಾತಕದಲ್ಲಿ ಬೇರೆ ಗ್ರಹಗಳನ್ನ ಸ್ಟ್ರಾಂಗ್ ಮಾಡೋಕ್ ನೋಡ್ತೇವೆ. ಈಗ ಹೇಗೆ ಅಂಗಾರಕನ ದೋಷ ಇದ್ದಾಗ ಗಣಪತಿ, ಶಿವಯ್ಯ, ದುರ್ಗಮ್ಮ ನಿಂತ್ಕೊಂಡು ಕಾಪಾಡಿದ್ರು, ಹಾಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ತಾಯಿಯೋ ಅತ್ತೆ ಇನ್ನೊಬ್ರದ್ದು ಏನಾದ್ರೂ ಸ್ಟ್ರಾಂಗ್ ಇದ್ರೆ ಅವ್ರನ್ನ ತಗೊಬಂದು ಅಲ್ಲೊಂದು ಗೋಡೆ ತರ ಕಟ್ಟಿಸ್ತಾರೆ. ಅದನ್ನ ನೋಡಿ ಪರಿಶೀಲಿಸಿ ಏನಾದ್ರೂ ಒಂದು ಹಿರಿಯರ ಮುಖೇನ, ಹಿರಿಯ ವೈದಿಕರ ಮುಖೇನ, ಹಿರಿಯ ವೈದಿಕ ಜ್ಯೋತಿಷ್ಯರ ಮುಖೇನ ಪರಿಹಾರ ಕಂಡುಕೊಳ್ಳಿ. ಆಯ್ತು.